ನಮಸ್ಕಾರ. ನಾನು ಇವತ್ತು ಪೇಪರ್ ದೋಸೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ. ಫ್ರೆಂಡ್, ಇದು ಅರ್ಧ kg ಅಕ್ಕಿ ಇದೆ, ರೇಷನ್ ಅಕ್ಕಿ. ಇದಕ್ಕೆ ಅರ್ಧ ಗ್ಲಾಸು ಉದ್ದಿನಬೇಳೆ ಕುಡಿಸ್ತೀನಿ ನಾನು. ಈಗ ಇಷ್ಟು ತೊಗರಿಬೇಳೆ ಹಾಕ್ತಾ ಇದ್ದೀನಿ, ಇಷ್ಟು ಹೆಸರುಬೇಳೆ ಹಾಕ್ತಾ ಇದ್ದೀನಿ, ಇಷ್ಟು ಮೆಂತ್ಯಕಾಳು ಹಾಕ್ತಾ ಇದ್ದೀನಿ, ಇಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಈಗ ಕಾಳುಗಳನ್ನು ಇದ್ರಾಗ ಕುದಿಸಿಟ್ಕೊಂಡೀನಿ. ಈಗ ಇದನ್ನ 2-3 ನೀರಿನಲ್ಲಿ ಸ್ವಚ್ಛಂಗೆ ತೊಳ್ಕೊಂಬರ್ತೀನಿ ನಾನೀಗ. ನೋಡಿ, ಈಗ ಸ್ವಚ್ಛ ತೊಳ್ಕೊಂಬಂದೇನಿ. ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು. ಇದು 4 ಗಂಟೆ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ ನಾನೀಗ ಇದನ್ನ. ನೋಡಿ ಫ್ರೆಂಡ್ಸ್, ಈಗ 4 ತಾಸಾಗಿದೆ. 4 ತಾಸು ನೆನೆ ಇಟ್ಟಿದ್ದೆ ನಾನು. ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡ್ಬರ್ತೇನೆ ಇದನ್ನು. ಈಗ ಸ್ವಲ್ಪ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ ನುಣ್ಣಗೆ. ಈಗ ರುಬ್ಕೊಂಡು ಬಂದೀನಿ, ಈ ಪಾತ್ರೆಗೆ ತಕ್ಕೋತೀನಿ ನಾನು. ಇದೇ ಥರ ಎಲ್ಲ ರುಬ್ಕೊಂಡು ಬರ್ತೀನಿ ನಾನೀಗ. ನೋಡಿ, ಈಗ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಬಂದೇನಿ ನಾನು. ಈ ಥರ ರುಬ್ಕೊಂಡು ಬಂದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ನೈಟ್ ಪೂರ್ತಿ ಇದನ್ನು ನೆನೆ ಇಟ್ಟುಬಿಟ್ರೆ ಬೆಳಗ್ಗೆ ಎದ್ದು ದೋಸೆ ಮಾಡ್ಕೋಬೋದು. ಈಗ ಮೇಲ್ ಮುಚ್ಚಿಡ್ತಾ ಇದ್ದೀನಿ. ಇದು 8 ತಾಸು ನೆನಿಬೇಕು. ನೋಡಿ, ಈಗೆಲ್ಲ ಬಟಾಟಿಗಳನ್ನು ಅರ್ಧ ಮಾಡಿ ಇವನ್ನ ಕುದಿಸಾಕಿಟ್ಕೋತೀನಿ ನಾನು. ಈಗ ಚಟ್ನಿ ಮಾಡ್ಕೋತೀನಿ. ಮೊದಲಿಗೆ 1 ಬೌಲು ಕೊಬ್ಬರಿ ತೊಗೊಂಡೇನಿ. ಈಗ ಸ್ವಲ್ಪ ಪುದೀನ ಹಾಕ್ಕೊಳತ್ತೀನಿ. ಈಗ 1 ಇಂಚದಷ್ಟು ಶುಂಠಿ ತೊಗೊಂಡೇನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನಿ. ಈಗ ಹಸಿಮೆಣಸಿನ್ಕಾಯಿ ತೊಗೊಂಡೇನಿ, ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ 1 ಸ್ಪೂನದಷ್ಟು ಪುಟಾಣಿ ಹಾಕೋತೀನಿ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಂಬರ್ತೇನೆ. ನೋಡಿ, ಈ ಥರ ರುಬ್ಕೊಂಡು ಬಂದೇನಿ ನಾನೀಗ. ಈಗ ಚಟ್ನಿ ಒಗ್ಗರಣೆ ಹಾಕ್ಕೊಳತ್ತೀನಿ. ಒಂದು ಪಾತ್ರೆ ಇಟ್ಕೊಂಡೀನಿ, ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ, ಸಾಸಿವೆ ಹಾಕ್ಕೋತಾ ಇದ್ದೀನಿ, ಜೀರಿಗೆ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತೀನಿ, ಕರಿಬೇವು ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ಒಗ್ಗರಣೆ ಹಾಕ್ಕೊಂಡೀನಿ. ಈಗ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ, ಚಟ್ನಿ. ನೋಡಿ, ನಮ್ಮ ಚಟ್ನಿ ರೆಡಿ ಆಯ್ತು. ಈಗ ನೋಡಿ, ನಮ್ಮ ಬಟಾಟಿ ಕುದ್ದಾವೀಗ. ಇವನ್ನ ಸಿಪ್ಪಿ ತೆಗೆದು ಮ್ಯಾಗಿಂದು ಈಗ ಇದನ್ನು ಮ್ಯಾಶ್ ಮಾಡಿ ಇಟ್ಕೋತೇನೆ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ, ಜೀರಿಗೆ ಹಾಕ್ಕೋತೀನಿ, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ, ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ, ಕರಿಬೇವು ಹಾಕ್ಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಉಳ್ಳಾಗಡ್ಡಿ ಹಾಕ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗಬೇಕು. ಇವು ಸ್ವಲ್ಪ ಅಲ್ಲಿ ಮಟ್ಟ ಫ್ರೈ ಮಾಡ್ಕೋತೀನಿ. ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಇದನ್ನು ಉಪ್ಪು ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬಟಾಟೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋಣ. ಈಗ ರೆಡಿಯಾಗಿದೆ ಬಟಾಟಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಮೇಲೆ.
ನೋಡಿ ನಮ್ಮ ದೋಸೆ ಹಿಟ್ಟು ಎಷ್ಟು ಉಬ್ಬೈತೆ ನೋಡ್ರಿ ಇದು. ನಾನೀಗ ತವಾ ಕಾಸಕ್ಕಿಟ್ಟೇನಿ, ಕಾದೈತೀಗ ದೋಸೆ ಹಾಕೋತಾ ಇದ್ದೀನಿ. ಈಗ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನನ್ನ ಮೇಲೆ. ನಮ್ಮ ದೋಸೆ ರೆಡಿ ಆಯಿತು. ಪೇಪರ್ ದೋಸೆ ರೆಡಿಯಾಗಿದೆ. ಈಗ ಗರಿ ಗರಿಯಾದ ಪೇಪರ್ ದೋಸೆ ರೆಡಿಯಾಗಿದೆ. ನೋಡಿ, ನೀವು ಒಂದ್ಸರಿ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.